ಜ್ಞಾನಲಹರಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಇನ್ನೊಂದು ಶ್ರವಣಜ್ಞಾನ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಪೇಪರಲ್ಲಿ ಯಾವ ಯಾವ ರಾಗ ಇದೆ ನೋಡೋಣ. ಆ ಸ್ವರದಲ್ಲಿ ಸ ರೇ ಮಾ ಪ ಧ ಸಾ ಸಾ ಧ ಪ ಮ ಗ ರೇ ಸ. ಇಲ್ಲಿ ಎ ಬಿ ಸಿ 3 ಪ್ರಶ್ನೆ ಇರುತ್ತೆ. ಎ ರಾಗದ ಹೆಸರು ಬರೆಯಿರಿ. ರಾಗ ನಾನು ಹೇಳಿದ್ದು ಮಲಹರಿ ರಾಗ. ಹಾಗೆ ಬಿ ಆರೋಹಣ ಅವರೋಹಣದಲ್ಲಿ ವಿಕೃತಿ ಸ್ವರಗಳ ಸ್ವರಸ್ಥಾನವನ್ನು ಬರೆಯಿರಿ. ಇದನ್ನು ದಯಮಾಡಿ ನಿಮ್ಮ ಪುಸ್ತಕದಲ್ಲಿ ನೋಡಿ ಬರೀರಿ. ನಾನು ಎಲ್ಲ ಈಗ ಹೇಳಿಬಿಟ್ರೆ ನೀವು ಅದನ್ನು ಹುಡ್ಕೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ. ಹಾಗೆ ಇದು ಬಿನಲ್ಲಿ. ಸಿ ಆರೋಹಣ ಅವರೋಹಣಗಳಲ್ಲಿ ವರ್ಜ್ಯವಾದ ಸ್ವರಗಳನ್ನು ಗುರುತಿಸಿ ಬರೆಯಿರಿ. ಇದು ನೋಡಿ ಬೇರೆಯೇ ಕ್ವೆಶನ್ ಇದೆ, ಹೌದಾ? ಆರೋಹಣದಲ್ಲಿ ಯಾವ ಸ್ವರ ಬಿಟ್ಟು ಹೋಗಿದೆ, ವರ್ಜ್ಯ ಆಗೋದು ಅಂದರೆ ಬಿಟ್ಟು ಹೋಗೋದು ಅಂತ. ಯಾವುದು ಬಿಟ್ಟು ಹೋಗಿದೆ ಅದನ್ನು ಬರೀರಿ. ಅವರೋಹಣದಲ್ಲಿ ಯಾವ ಸ್ವರ ಬಿಟ್ಟು ಹೋಗಿದೆ ಬರೀರಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಮಲಹರಿ ಸರಿ ಮಪದಸ. ಆದ್ದರಿಂದ ಆರೋಹಣದಲ್ಲಿ ಗ ಮತ್ತು ನಿ ಎರಡೂ ಬಿಟ್ಟು ಹೋಗಿದೆ, ಗಾಂಧಾರ ಮತ್ತು ನಿಷಾದ. ಅದೇ ಅವರೋಹಣದಲ್ಲಿ ಗಾಂಧಾರ ಸೇರಿಕೊಂಡಿದೆ, ಆದರೆ ನಿಷಾದ ಇಲ್ಲ. ಹಾಗಾಗಿ ನಿಷಾದ ಬಿಟ್ಟು ಹೋಗಿದೆ ಅವರೋಹಣದಲ್ಲಿ. ಅದು ಯಾವ ಗಾಂಧಾರ ಯಾವ ನಿಷಾದ ಪರ್ಟಿಕ್ಯುಲರ್ ಆಗಿ ಬರಿಬೇಕು ನೀವು. ಯಾವ ಗಾಂಧಾರ, ಅಂತರ ಗಾಂಧಾರ, ಕಾಕಲಿ, ನಿಷಾದ. ಓಕೆನಾ? ಇಷ್ಟು 1ನೇ ಪ್ರಶ್ನೆ, 10 ಮಾರ್ಕ್ಸಿಗೆ ಇದು. 2ನೇದು ಇನ್ನೊಂದು ರಾಗ ಹೇಳ್ತೀನಿ. ಸ ರೇ ಗ ಪ ನೀ ಸಾ ಸಾ ನೀ ಪ ಗ ರೇ ಸಾ. ಇದು ರಾಗ. ಇಲ್ಲಿ ನಿಮಗೆ 3 ಪ್ರಶ್ನೆ ಎ ಬಿ ಸಿ ಇದೆ. ಎ ರಾಗದ ಹೆಸರು. ಈ ರಾಗ ಹಂಸಧ್ವನಿ ರಾಗ ನಾನು ಹೇಳಿದ್ದೀಗ. ಹಾಗೆ ಬಿನಲ್ಲಿ ಆರೋಹಣ ಅವರೋಹಣಗಳಲ್ಲಿ ವಿಕೃತಿ ಸ್ವರಸ್ಥಾನವನ್ನು ಗುರುತಿಸಿ ಬರೆಯಿರಿ. ವಿಕೃತಿ ಸ್ವರ ರಿ ಗ ಮ ಧ ನಿ. ಅದರಲ್ಲಿ ಯಾವುದಿದೆ ಇಲ್ಲಿ ನೋಡಿ, ಅದು ಯಾವ ರಿ ಯಾವ ಗ ಅದನ್ನು ಪರ್ಟಿಕ್ಯುಲರ್ ಆಗಿ ನೋಡಿ ಬರೀರಿ. 3ನೇದು ಸಿ ಈ ರಾಗವು ಜನ್ಯವೋ ಜನಕವೋ ಹೇಳ್ರಿ ಅಂತ. ಹಂಸಧ್ವನಿ ಜನ್ಯ ರಾಗ. ಅಷ್ಟೇ ಕೇಳಿದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಬರಿಬಹುದು. 29ನೇ ಮೇಳಕರ್ತ ಧೀರಶಂಕರಾಭರಣದಲ್ಲಿ ಜನ್ಯ ಅಂತ ಹೇಳಿ. ಗೊತ್ತಾಯ್ತಾ? ಈಗ ಮುಂದಿನದ್ದು ತಾಳ ಹಾಕ್ತೀನಿ ನೋಡಿ. ಇದು ತಾಳ. ಇನ್ನೊಂದ್ಸಲ ತಾಳ. ಇದರದ್ದು ಈವರೆಗೂ ಇದೆ. ಎ ಬಿ ಸಿ ಡಿ ಈ ಕ್ವೆಶನ್ಸ್ ಇದೆ. ಎ ತಾಳದ ಹೆಸರು ನಾನೀಗ ಹಾಕಿದ್ದು ಜಂಪೆ ತಾಳ. ಬಿ ತಾಳದ ಜಾತಿ ಮಿಶ್ರ ಜಾತಿ. ಸಿ ತಾಳದ ಅಂಗಗಳನ್ನು ಬರೆಯಿರಿ. ಒಂದು ಲಘು, ಒಂದು ಅನುದ್ರುತ ಬರೇ ಪೆಟ್ಟು ಹಾಕಿದ್ವಿ, ಇನ್ನೊಂದು ಧೃತ ಪೆಟ್ಟು ಹಾಕಿ ತಿರುಗಿಸಿದ್ವಿ. ಒಂದು ಲಘು, ಒಂದು ಅನುದ್ರುತ, ಒಂದು ಧೃತ. ಸಿ ಡಿ ಚಿಹ್ನೆ 1 ಯು 0, 1 ಯು 0. ಈ ಒಂದು ಆವರ್ತಕ್ಕೆ ಎಷ್ಟು ಅಕ್ಷರ ಬರುತ್ತೆ ಅಂತ ಹೇಳಬೇಕು. ಇಲ್ಲಿ 10 ಅಕ್ಷರ ಬರುತ್ತೆ. ಎಣಿಸಿ ನೋಡಿ, ತಾಳ ಹಾಕ್ಕೊಂಡು ಗೊತ್ತಾಗತ್ತೆ. ಮುಂದಿನ ತಾಳ ನೋಡೋಣ. ಇದು ಮುಂದಿನ ತಾಳ. ಇನ್ನೊಂದು ಸಲ ಇದು ಎ ಬಿ ಸಿ ಡಿ ಇ. ಇದರಲ್ಲೂ 5 ಪ್ರಶ್ನೆ ಇದೆ. ಎ ತಾಳದ ಹೆಸರು ನಾನೀಗ ಹಾಕಿದ್ದು ರೂಪಕ ತಾಳ. ತಾಳದ ಜಾತಿ ಚತುರಶ್ರ ಜಾತಿ ರೂಪಕ ತಾಳ. ಸಿ ತಾಳದ ಅಂಗಗಳು 1 ಧೃತ 1 ಲಘು. ಡಿ ಚಿಹ್ನೆ 0 1.
ಈ ಒಂದು ಆವರ್ತಕ್ಕೆ ಎಷ್ಟು ಅಕ್ಷರ ಬರುತ್ತೆ ಎಂದಾಗ 6 ಅಕ್ಷರ. ನೀವು ತಾಳ ಹಾಕಿ ಎಣಿಸಿ ನೋಡಿದ್ರೆ ಗೊತ್ತಾಗುತ್ತೆ, 6 ಅಕ್ಷರ ಬರುತ್ತೆ. ಹಾಗೆ ಈ ಪೇಪರಲ್ಲಿ ಕೂಡ ನಿಮಗೆ ನೆಕ್ಸ್ಟ್ ಪ್ರಶ್ನೆ ನಾನು ಹೇಳ್ತಾ ಇರೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಯ 4 ಆವರ್ತಗಳನ್ನು ಸ್ವರ ಸಾಹಿತ್ಯ ಸಮೇತ ಸಂಗೀತ ಲಿಪಿಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ನಿಮಗೆ ಬರವಣಿಗೆ ಕೂಡ ಎಷ್ಟೊಂದು ಮುಖ್ಯ, ಇದ್ರದ್ದು ಗೀತೆಗಳದ್ದು ಅಲಂಕಾರನೂ ಕೂಡ ಕೊಡ್ತಾರೆ, ಕೆಲವೊಂದ್ರಲ್ಲಿ ಸರಳೆ ಕೊಟ್ಟಿದ್ದಾರೆ. ನೋಡಿ ಕಲ್ತ್ಕೊಳ್ಳಿ ಅದನ್ನೆಲ್ಲ, ಆವಾಗ ಮಾರ್ಕ್ಸ್ ಹಾಳಾಗಲ್ಲ, ನಿಮ್ಮದು ಎಲ್ಲೂ ಮಿಸ್ ಆಗೋಲ್ಲ ಮಾರ್ಕ್ಸು. ಇದು 8 ಮಾರ್ಕ್ಸಿಗಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನೆಕ್ಸ್ಟು ಇನ್ನೊಂದು, ಈಗ ಒಂದು ಕೃತಿ ಹಾಡ್ತೀನಿ, ಅದನ್ನು ಕೇಳ್ಕೊಳ್ಳಿ ನೀವು. ಕಾಕುತ್ಸ್ಯಂ ಧೀಮಂತಂ ಕಮಲಾಕ್ಷಂ ಶ್ರೀಮಂತಂ ಸಾಕೇಶನುತಮನಂತಂ ವರಗುರುಗುಹ ವಿಹರಂತಂ. ಕಾಕುತ್ಸ್ಯಂ ಧೀಮಂತಂ ಕಮಲಾಕ್ಷಂ ಶ್ರೀಮಂತಂ ಸಾಕೇಶನುತಮನಂತಂ ವರಗುರುಗುಹ ವಿಹರಂತಂ. ಇದು ಒಂದು ಕೃತಿಯ ಒಂದು ಭಾಗ. ಇಲ್ಲಿ ನಿಮಗೆ ಕೇಳಿರೋದು ಹಾಡಿ ಅದು ಅಂಕಿತವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಅಂಕಿತ ಇಲ್ಲಿ ಗುರುಗುಹ ಬಂದಿದೆ, ಮುತ್ತುಸ್ವಾಮಿ ದೀಕ್ಷಿತರದ್ದು ಇದು ರಚನೆ, ಗುರುಗುಹ ಬಂದಿದೆ. ಇಷ್ಟೇ ಈ ಪ್ರಶ್ನೆ ಪತ್ರಿಕೆ ಇರೋದು. ಪ್ರಶ್ನೆ ಪತ್ರಿಕೆ ಚಿಕ್ಕದಾದಷ್ಟು ಒಂದೊಂದು ಪ್ರಶ್ನೆಗೂ ಹೆಚ್ಚು ಮಾರ್ಕ್ಸ್ ಇರುತ್ತೆ. ಪ್ರಶ್ನೆ ಪತ್ರಿಕೆ ದೊಡ್ಡದಾದರೆ ನಿಮಗೆ ಚಾಯ್ಸ್ಗಳು ಸುಮಾರು ಇರುತ್ತೆ. ಒಂದು ಮಿಸ್ ಆದರೆ ತುಂಬ ಮಾರ್ಕ್ಸ್ ಹೋಯಿತು ಅನ್ನೋ ಒಂದು ನೋವಿರೋದಿಲ್ಲ. ಪತ್ರಿಕೆ ಅವರು ರೆಡಿ ಮಾಡೋದ್ರಿಂದ ಯಾವ ಥರ ಮಾಡ್ತಾರೆ ಗೊತ್ತಿರಲ್ಲ, ನಾವು ಎಲ್ಲದಕ್ಕೂ ರೆಡಿ ಆಗೋದು ಒಳ್ಳೆಯದು. ಧನ್ಯವಾದ.